ಈಗ ಗಂಜಿ ಬೆಂದಾಗಿದೆ. ಬರ್ಪನ ಮಾಡಿ ಅಂತ ಬತ್ತ ಸಪೋರ್ಟಿಂಗ್ ಆರ್ಟಿಸ್ಟ್ನ ಫೋರ್ಸ್ ಮಾಡಿ ಕರೆಸಿ ತಿನ್ಪನ ತಿನ್ನು. ಗಂಜಿ, ಸೌತೆಕಾಯಿ ಪಚ್ಚಡಿ, ಕಡಲೆ ಗಸಿ ಮತ್ತು ತೊಂಡೆಕಾಯಿ ಉಪ್ಪುಕರಿ. ನಮ್ಮ ಮನೆಯ ರಾಜ ಊಟ ಮಾಡಿ ಆರಾಮಾಗಿ ಮಲಗಿದ್ದಾನೆ. ರಾಜ ಥರ ಮಲಗಿದೋನು. ಓಯ್ ದಾದಿ ದಾದಿ ಒಣಸಾಂಡ 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 ಬಲೇಡಿ ಬಾ. ದಿಸ್ ಇಸ್ ಚಿನ್ನು, ವೆರಿ ನಾಟಿ. ಇವಳ್ದು ಅಭ್ಯಾಸ ಏನಂದರೆ ಬಂದು ಹಿಂಗೆ ನನ್ನ ಕಾಲಿಗೆ ಉಜ್ಕೊಂಡು ನನ್ನ ಕಾಲು ಬೆರಳನ್ನ ಚಿಕ್ಕದಾಗಿ ಕಚ್ತಾ ಇರ್ತಾಳೆ. ಆ್ಯಂಡ್ ಅವಳು ತುಂಬ ಸುಖಜೀವಿ. ಇವಳು ಚುಕ್ಕಿ, ಯಾಕಂದರೆ ಹೊಟ್ಟೆ ಮೇಲೆ 2 ಚುಕ್ಕಿ ಇದೆ ಅವಳಿಗೆ, ಅದಕ್ಕೆ ಇವಳ ಹೆಸರು ಚುಕ್ಕಿ. ಏ ಹುಲಿ ಹುಲಿ ಹುಲಿಯಾ ಇಲಿಯಾ? ಈ ಎಡ್ಡೆ ಮುಂಚಿ ವಿಚ್ ಇಸ್ ಪೆಪ್ಪರ್ ಕಾರ್ನ್, ಅದನ್ನು ಒಣಗಿಸಿ ಇದೆಲ್ಲ ಸ್ವಲ್ಪ ಒಣಗಿದೆ ಆಲ್ರೆಡಿ. ಹೀಗೆ ಹಣ್ಣಾಗಿದ್ದಾಗ ಈ ರೀತಿ ಇದ್ದರೆ ಒಣಗಿ ಈ ಥರ ಆಗುತ್ತೆ. ಇದನ್ನು ಜಜ್ಬಿಟ್ಟು ಆಮ್ಲೆಟಿಗೆ ಹಿಂಗೆ ಹಾಕಿದರೆ ತುಂಬ ರುಚಿಯಾಗಿರುತ್ತೆ. ಓ ನನ್ನ ಏನಂತ ಸೀದಾ ತಾಡರೆ ಹಳೆಯ ಚಿಮಿನಿ ದೀಪ. ನಾವೆಲ್ಲ ಚಿಕ್ಕವರಿದ್ದಾಗ ಸ್ನಾನ ಮಾಡೋಕ್ಕೆ ಹೋದಾಗ ಬಚ್ಚಲ ಮನೆಗೆ ಈ ದೀಪ ತಗೊಂಡು ಹೋಗಿ ಅಂಟಿಸಿ ಸ್ನಾನ ಮಾಡ್ತಿದ್ದಿದ್ದು. ಯಾಕಂದರೆ ಕರೆಂಟ್ ಸಮಸ್ಯೆ ಇತ್ತು ತುಂಬ. ಅದರೊಳಗೆ ಬಟ್ಟೆ ಚಿಮಿನಿ ಎಣ್ಣೆ ತುಂಬಿಸಿ, ಇನ್ನೂ ಆ ಸ್ಮೆಲ್ ಇದೆ. ಎಷ್ಟು ವರ್ಷ ಆಗಿದೆ ಯೂಸ್ ಆಗಿ. ಇಲ್ಲಿಂದ ಎಳಿಬೇಕು. ಇದೊಂದೇ ಸಿಕ್ಕಿದೆ ಇವಾಗ, ಇಲ್ಲ ಅಂಟಿಸೋದು.